ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಕ್ಷಯ ತೃತೀಯ ಶುಭಾಶಯಗಳು ಎಲ್ಲರಿಗೂ. ಈಗ ನಾನು ಲಕ್ಷ್ಮಿಗೆ ಪೂಜೆ ಮಾಡಬೇಕಲ್ವಾ, ಸೊ ಪ್ರಸಾದನ್ನ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ, ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಶಾವಿಗೆ 1 ಕಪ್, ಹಸಿ ಕೊಬ್ಬರಿ ಅರ್ಧ ಕಪ್, ಗಸಗಸೆ 1 ಸ್ಪೂನ್, ಬಾದಾಮಿ 20, ಏಲಕ್ಕಿ 3, ಬೆಲ್ಲ 200 ಗ್ರಾಮ್ಸ್, ತುಪ್ಪ 2 ಸ್ಪೂನ್, ಕೊಬ್ಬರಿ 2 ಸ್ಪೂನ್, ದ್ರಾಕ್ಷಿ 1 ಸ್ಪೂನ್, ಗೋಡಂಬಿ 1 ಸ್ಪೂನ್. ಮಾಡುವ ವಿಧಾನ ನೋಡೋಣ ಬನ್ನಿ. ಸ್ಟವ್ ಅಂಟಿಸಿದನ, ಬಾಣಲಿಡೋಣ, ಸ್ವಲ್ಪ ತುಪ್ಪ ಬಿಸಿ ಆಗಿದೆ. ಶಾವಿಗೆ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ರೋಸ್ಟ್ ಆಗಿ ಮಾಡ್ಕೊಳ್ಳೋಣ. ಇದು ಫ್ರೈ ಆಗುವಷ್ಟಿಗೆ ನಾವು ಇದಕ್ಕೆ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಕೊಬ್ಬರಿ 1 ಕಪ್, ಗಸಗಸೆ 2 ಸ್ಪೂನ್, ಏಲಕ್ಕಿ 3, ಬಾದಾಮಿ 20. ನೋಡಿ, ಫ್ರೈ ಆಗಿದೆ. ಈ ಮಟ್ಟಕ್ಕೆ ಫ್ರೈ ಆಗಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ. ಈಗ ನೀರು ಸೇರಿಸೋಣ. ಎರಡು ಗ್ಲಾಸ್ ನೀರು ಸೇರಿಸಿದ್ದೀನಿ. ಪೇಸ್ಟು ರೆಡಿ ಆಯಿತು. ನುಣ್ಣಕ್ಕೆ ರೆಡಿ ಮಟ್ಟಕ್ಕೆ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ಶಾವಿಗೆ ಬೆಂತಾ ಇದೆ, ಬಂದಿದೆ. ಇವಾಗ ನಾವು ರುಬ್ಬಿರೋ ಪೇಸ್ಟ್ನ ಇದಕ್ಕೆ ಸೇರಿಸ್ಬೇಕು. ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಬಾಯ್ಲ್ ಆಗಬೇಕಿದು. ಚೆನ್ನಾಗಿ ಕುದೀತಾ ಇದೆ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್. ಈಗ ಕುದೀತಾ ಇದೆ. ನಾವು ಇವಾಗ ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ. ತುಪ್ಪ. ಫ್ರೆಂಡ್ಸ್, ಈಗ ಇದು ಬೆಂದಿದೆ. ಬೆಲ್ಲನ ಸೇರಿಸೋಣ. ತುಪ್ಪನೂ ಫ್ರೈ ಆಗಿ ಬಿಸಿ ಆಗಿದೆ. ಕೊಬ್ಬರಿ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕಿದಾಯ್ತು. ಗೋಡಂಬಿ ದ್ರಾಕ್ಷಿನೂ ಸೇರ್ಸೋಣ. ಫ್ರೈ ಆಗಿದೆ. ನಮ್ಮ ಶಾವಿಗೆನೂ ರೆಡಿ ಆಯಿತು. ಈಗ ಗೋಡಂಬಿ ಎಲ್ಲ ಹಾಕೋಣ. ಈಗ ನಮ್ಮ ನೈವೇದ್ಯ ಅಂದರೆ ಪ್ರಸಾದ ರೆಡಿ ಆಯಿತು.